ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ಸಂಚಾಲಿತ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ 4ನೇ ಬಾರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಭಕ್ತಾಭಿಮಾನಿಗಳ ಸಹಕಾರದೊಂದಿಗೆ ಉಡುಪಿ ಉಚ್ಚಿಲ ದಸರಾ 2025 ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ ಶ್ರೀ ಕ್ಷೇತ್ರದ ಶ್ರೀಮತಿ ಶಾಲಿನಿ ಡಾಕ್ಟರ್ ಜಿ ಶಂಕರ್ ಸಭಾಭವನದಲ್ಲಿ ನಡೆಯಲಿದೆ ಎಂದು ಸಂಸ್ಥೆಯ ಗೌರವ ಸಲಹೆಗಾರ ನಾಡೋಜ ಡಾಕ್ಟರ್ ಜಿ ಶಂಕರ್ ರವರು ಮಾಹಿತಿಯನ್ನ ನೀಡಿದರು. ಅವರು ಕ್ಷೇತ್ರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಉಡುಪಿ ಉಚ್ಚಿಲ ದಸರಾವನ್ನ ಈ ಬಾರಿ 11 ದಿವಸ ಆಚರಿಸುತ್ತಿದ್ದು 11ನೇ ದಿನದಲ್ಲಿ ಜಲಸ್ತಂಭನ ನಡೆಯಲಿದೆ. ಹಾಗೆಯೇ ವಸ್ತು ಪ್ರದರ್ಶನಕ್ಕೆ ವಿಶೇಷ ಆದ್ಯತೆ ನೀಡುವುದರಿಂದ ದಸರಾದ ಮೆರುಗು ಹೆಚ್ಚಿಸಲಿದೆ. ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ರಂಗೋಲಿ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆ, ಮಹಿಳೆಯರ ಹುಲಿ ಕುಣಿತ ಸ್ಪರ್ಧೆ, ದೇಹದಾಡಿಯ ಸ್ಪರ್ಧೆ, ನೃತ್ಯ ಸ್ಪರ್ಧೆ, ನಾಟಕ, ಸುಗಮ ಸಂಗೀತ, ಯಕ್ಷಗಾನ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಇದೇ ಬರುವ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ ಈ ಸಲ 11 ದಿವಸ ಕಾರ್ಯಕ್ರಮ ನಿಶ್ಚಯ ಮಾಡಿದ್ದಾರೆ. ಅದೇ ಥರ ನಾವು ಕೂಡ ಉಡುಪಿ ಉಚ್ಚಿಲ ದಸರಾ 11 ದಿವಸವರೆಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. 11ನೇ ದಿವಸ ಜಲಸ್ತಂಭನ ಮಾಡಲಿಕ್ಕಿದ್ದೇವೆ. ಹಾಗೆ 11 ದಿನಗಳಲ್ಲಿ ಕೂಡ ಸುಮಾರು 8ರಿಂದ 10 ಲಕ್ಷ ಭಕ್ತರು ಕ್ಷೇತ್ರವನ್ನು ಭೇಟಿ ಮಾಡಲಿಕ್ಕಿದ್ದಾರೆ. ಹಾಗೆ ಆ 2ರಿಂದ 3 ಲಕ್ಷದವರೆಗೆ ಅನ್ನಪ್ರಸಾದ ನಡೀಲಿಕ್ಕಿದೆ. ಹಾಗೆ 2ರಿಂದ 3 ಲಕ್ಷ ಪ್ರಸಾದ ವಿತರಣೆ ಕೂಡ ಸಾಯಂಕಾಲದ ಕುಂಕುಮಾರ್ಚನೆ ಆದಮೇಲೆ ನಡೀಲಿಕ್ಕಿದೆ. ಹಾಗೆ ವಿಶೇಷವಾಗಿ ಒಂದು ಸೀರೆ ಮೇಳವನ್ನು ಕೂಡ ಈ ಸಲ ಇಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಮಾಡಲಿಕ್ಕಿದೆ. ಬ್ರಹ್ಮಾವರದ ಒಂದು ಸಾರಿ ಮರ್ಚೆಂಟ್ ಅಂಜಲಿ ಮೇಡಮ್ ಅವರು ನಡೆಸಿಕೊಳ್ಳಲಿಕ್ಕಿದ್ದಾರೆ. ಅವರು ಕಾಂಚೀಪುರಂ, ಮಧುರೈ ಅಲ್ಲಿಂದ ಸೀರೆಗಳನ್ನ ತಂದು ಇಲ್ಲಿ ಆ ಮೇಳವನ್ನು ಇಲ್ಲಿ ಲಾಸ್ಟ್ ಟೈಮ್ ಬೆಂಗಳೂರಿನಲ್ಲಿ ಕೂಡ ಮಾಡಿದ್ರು ಅವರು ನಮ್ಮ ಕುಂದಾಪುರ ಹಬ್ಬದಲ್ಲಿ. ಈ ಸಲ ಇಲ್ಲಿ ಕೂಡ ವಿಶೇಷವಾಗಿ ಸೀರೆಯ ಒಂದು ಮೇಳವನ್ನು ಮಾಡಲಿಕ್ಕಿದ್ದಾರೆ. ಹಾಗೆ ವಿವಿಧ ಮೇಳ, ವಸ್ತು ಪ್ರದರ್ಶನ, ವಿಶೇಷವಾಗಿ ವಿಶೇಷ ಮಕ್ಕಳ ಒಂದು ಕಲಾಕೃತಿ, ಮರಳು ಕಲಾಕೃತಿ, ಮೀನಿನ ಜೀವಂತ ಮೀನುಗಳ ಒಂದು ಸಮುದ್ರ ಮೀನುಗಳನ್ನು ತಂದು, ನದಿಯ ಮೀನುಗಳನ್ನು ತಂದು ಪ್ರದರ್ಶನ ಮಾಡಲಿಕ್ಕಿದ್ದೇವೆ. ಖಂಡಿತ ಒಳ್ಳೆ ರೀತಿಯಲ್ಲಿ ವಸ್ತು ಪ್ರದರ್ಶನದ ಒಂದು ಕಾನ್ಸೆಪ್ಟ್ ನಮ್ಮ ಇದರಲ್ಲಿ ನಮ್ಮ ಮಹಾಜನ ಸಂಘದ ಒಂದು ಇದರಲ್ಲಿ ಮನಸ್ಸಿನಲ್ಲಿ ಇದೆ. ಖಂಡಿತ ಅದು ಹೋದ ಸಲ ಕೂಡ ಭಾಳ ಚೆನ್ನಾಗಾಗಿತ್ತು ವಸ್ತು ಪ್ರದರ್ಶನ. ಈ ಸಲ ಕೂಡ ವಿಶೇಷವಾಗಿ ವಸ್ತು ಪ್ರದರ್ಶನಕ್ಕೆ ಭಾಳಷ್ಟು ಗಮನವನ್ನು ನಾವು ಕೊಟ್ಟಿದ್ದೇವೆ. ಖಂಡಿತ ದಸರಾ ಉತ್ಸವದಲ್ಲಿ ಅತ್ಯಂತ ಒಳ್ಳೆಯ ಒಂದು ವಸ್ತು ಪ್ರದರ್ಶನವನ್ನು ನಾವು ನೀಡಲಿಕ್ಕಿದ್ದೇವೆ. ಖಂಡಿತ ಅದನ್ನು ತಾವು ಹೈಲೈಟ್ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಸಾಮೂಹಿಕ ಕುಣಿತ ಭಜನೆ ಲಾಸ್ಟ್ ಟೈಮ್ ಕೂಡ ದೇವಸ್ಥಾನದ ರಥಬೀದಿಯಲ್ಲಿ ಮಾಡಿದ್ದೇವೆ. ಸುಮಾರು ಒಂದು 40 ಕುಣಿತ ಭಜನೆಗಳ ತಂಡಗಳಿಂದ ಈ ಸಲ ಕೂಡ ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡಲಿಕ್ಕಿದೆ. ಹಾಗೆ ಸಾಮೂಹಿಕ ದಾಂಡ್ಯ ನೃತ್ಯ ಅದನ್ನು ಕೂಡ ಒಂದು ಕ್ರಮಬದ್ಧವಾಗಿ, ಶಿಸ್ತುಬದ್ಧವಾಗಿ ಈ ಸಲ ಮಾಡ್ತೇವೆ. ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷರಾದ ಜಯಸಿ ಕೋಟ್ಯಾನ್ ಅವರು ಮಾತನಾಡಿ, ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಕಳೆದ 3 ವರ್ಷಗಳಲ್ಲಿ ಆಯೋಜನೆ ಮಾಡಲಾದ ದಸರಾ ಮಹೋತ್ಸವವನ್ನು ಸುದ್ದಿ ಹಾಗೂ ನೇರ ಪ್ರಸಾರ ಮಾಡುವ ಮೂಲಕ ಜಾಗತಿಕ ಮಟ್ಟದಲ್ಲಿ ವಿಖ್ಯಾತಿ ಪಡೆಯಲು ಸಾಧ್ಯವಾಗಿ ಹೆಚ್ಚಿನ ಭಕ್ತಾದಿಗಳು ಬರಲು ಸಾಧ್ಯವಾಯಿತು. ಅದಕ್ಕೆ ಮಾಧ್ಯಮ ಮಿತ್ರರಿಗೆ ಧನ್ಯವಾದವನ್ನು ಸಲ್ಲಿಸಿದರು. ವಿಶೇಷ ರೀತಿಯಲ್ಲಿ ಮಾಡಲಿಕ್ಕಿದ್ದೇವೆ. ಯಾಕಂದರೆ ಕಳೆದ ವರ್ಷ ನಾವು ಇದು ಕುಸ್ತಿಯನ್ನು ಶಾರದಾ ಸ್ಕೂಲಿನ ಅಲ್ಲಿ ಮಾಡಿದ್ದೇವೆ. ಈ ವರ್ಷ ಅದನ್ನು ನಮ್ಮ ದೇವಸ್ಥಾನದ ಎದುರ ಅಂಗಳದಲ್ಲಿ ಮಾಡುವಂತೇಳಿ ನಿರ್ಧರಿಸಿ ಮಂಗಳೂರಿನಿಂದ ಬರುವಂಥ ಎಲ್ಲ ವಾಹನಗಳಿಗೆ ಶಾರದಾ ಸರಸ್ವತಿ ಶಾಲೆಯ ಮೈದಾನ ಮತ್ತು ಶಾಲೆಯ ಒಟ್ಟಾರ ಎದುರಲ್ಲಿ ಅದನ್ನು ಮಾಡಲಿಕ್ಕೆ ನಾವು ಈಗಾಗಲೇ ಅದನ್ನು ಸೂಚಿಸಿದ್ದೇವೆ. ಹಾಗೂ ಉಡುಪಿ ಕಡೆಯಿಂದ ಬರುವಂಥ ಎಲ್ಲ ವಾಹನಗಳು ನಮ್ಮ ಮಹಾಲಕ್ಷ್ಮಿ ಸ್ಕೂಲಿನ ಪಕ್ಕದಲ್ಲಿರುವಂಥ ಮೈದಾನದಲ್ಲಿ ಇಡಲಿಕ್ಕೆ ಈಗಾಗಲೇ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮತ್ತು ಉಳಿದ ವ್ಯವಸ್ಥೆಗಳು VIP ಗಳಿಗೆ ಈ ಒಂದು ಮಾಧವಮಂಗಲ ನಮ್ಮದು ಏನು ಮೊಗವೀರ ಭವನದ ಪಾರ್ಕಿಂಗ್ ಉಂಟು, ಅದರಲ್ಲಿ VIP ಗಳಿಗೆ ನಾವು ವ್ಯವಸ್ಥೆಯನ್ನು ಈಗಾಗಲೇ ಮಾಡಿದ್ದೇವೆ. 3 ನಾಟಕ, ನಮ್ಮ ತುಳು ಮತ್ತು ಕನ್ನಡ ನಾಟಕವನ್ನು 3 ನಾಟಕಗಳು ದೇವಸ್ಥಾನದ ಎದುರಿನ ಸ್ಟೇಜಲ್ಲಿ
ನಡೀಲಿಕ್ಕಿದೆ. ಮತ್ತು ನಮ್ಮ ಪ್ರಧಾನ ಸ್ಟೇಜಲ್ಲಿ ಪ್ರತಿದಿನ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೆ ಕಾರ್ಯಕ್ರಮಗಳು ನಡೆಯುತ್ತವೆ. ಈ ವರ್ಷ ವಿಶೇಷತೆಯಾಗಿ ಮಧ್ಯಾಹ್ನ 12ರಿಂದ 2 ಗಂಟೆಯವರೆಗೆ ಭಕ್ತಿ ಸಂಗೀತ ವಿವಿಧ ತಂಡಗಳಿಂದ ಹಾಗೂ ಭಜನೆಗಳು ಹಾಗೂ ಮಧ್ಯಾಹ್ನ ಸಹ ನಮ್ಮ ಭರತನಾಟ್ಯ 1 ಗಂಟೆ ಪ್ರತಿ ದಿವಸ ಭರತನಾಟ್ಯಗಳು ನಡೆಯಲಿವೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಸುದ್ದಿಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷ ಜಯಶ್ರೀ ಸುವರ್ಣ ಬೆಳಂಪಳ್ಳಿ, ಉಪಾಧ್ಯಕ್ಷ ಮೋಹನ್ ಬೆಂಗ್ರೆ, ಕಾರ್ಯದರ್ಶಿ ಶರಣ್ಕುಮಾರ್ ಮಟ್ಟು, ಕ್ಷೇತ್ರಾಡಳಿತ ಸಮಿತಿ ಅಧ್ಯಕ್ಷ ಗಿರಿಧರ್ ಸುವರ್ಣ, ಉಚ್ಚಿಲ ದಸರಾ ಮಹೋತ್ಸವ ಸಮಿತಿ ಅಧ್ಯಕ್ಷ ವಿನಯ್ ಕರ್ಕೇರ, ಮಹಿಳಾ ಸಂಚಾಲಕಿ ಸಂಧ್ಯಾದೀಪ ಸುನೀಲ್, ದೇವಳದ ಪ್ರಧಾನ ಅರ್ಚಕರಾದ ರಾಘವೇಂದ್ರ ಉಪಾಧ್ಯಾಯ, ಉಷಾ ರಾಣಿ ಮಂಗಳೂರು, ಮನೋಜ್ ಕಾಂಚನ್, ಸುಜಿತ್ ಸಾಲ್ಯನ್, ಸತೀಶ್ ಕಾಂಚನ್, ಶಿವಕುಮಾರ್ ಮೆಂಡನ್, ಸುಗುಣ ಕರ್ಕೇರ ಹಾಗೂ ದೇವಳದ ಪ್ರಧಾನ ವ್ಯವಸ್ಥಾಪಕ ಸತೀಶ್ ಅಮೀನ್ ಪಡುಕೆರೆ ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್ ಜೊತೆ ರವಿರಾಜ್, ವಿ4 ನ್ಯೂಸ್, ಉಚ್ಚಿಲ.